ಮಾಂಸ ಸಾಗಾಟದ ಆರೋಪ ಸದ್ಯಕ್ಕೆ ಅಬ್ದುಲ್ ರಜಾಕ್ ಮೇಲಿದೆ. ಹೀಗಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಅಂತ ಹೇಳಿ ಕರೆದಿದ್ದಾರೆ. ವಿಚಾರಣೆಗೆ ಬುಲಾವ್ ಕೊಡೋ ಸಾಧ್ಯತೆ ಇದೆ. ಇವತ್ತು ಅಟೆಂಡ್ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಾಯಿಮಾಂಸ ಸಾಗಾಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಅಬ್ದುಲ್ ರಜಾಕ್ರನ್ನ ವಿಚಾರಣೆಗೆ ಬಹುತೇಕ ಇವತ್ತು ಒಳಪಡಿಸಬೇಕು ಆಕ್ಚುಲಿ. ಸೊ ಇವತ್ತು ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಏನು ಉತ್ತರ ಕೊಡ್ತಾರೆ ಮತ್ತು ಏನು ಪ್ರಶ್ನೆಗಳನ್ನ ಫುಡ್ ಸೇಫ್ಟಿ ಅಧಿಕಾರಿಗಳು ಕೇಳ್ತಾರೆ ಅನ್ನೋದು ಪ್ರಶ್ನೆ. ಬಿಕಾಸ್ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಒಂದು ಪ್ರಾಣಿಯನ್ನ ವಧಿಸಿದ 16 ಗಂಟೆಗಳ ಒಳಗೆ ಸೇವನೆಗೆ ಕೊಡಬೇಕು ಆ ಮಾಂಸವನ್ನ. ಬಟ್ ಇಲ್ಲಿ ರಾಜಸ್ಥಾನದಿಂದ ಇಲ್ಲಿಗೆ ಬರೋದಕ್ಕೆ 4 ದಿನ, ಇನ್ನು ಹೋಟೆಲ್ಗಳಿಗೆ ತಲುಪೋದಕ್ಕೆ ಎಷ್ಟು ದಿನ, ಅಲ್ಲಿಂದ ಕಸ್ಟಮರ್ಸ್ಗೆ ತಿನ್ನೋದಕ್ಕೆ ಕೊಡೋದಕ್ಕೆ ಯಾವಾಗ, ಈ ಪ್ರಶ್ನೆಗಳಿದಾವೆ. ಮತ್ತೆ ಯಾವ್ಯಾವ ಹೋಟೆಲ್ಗಳು ಇವ್ರು ಕಸ್ಟಮರ್ಸ್ ಆಗಿದ್ರು, ಈ ಪ್ರಶ್ನೆಗಳು ಕೂಡ ಇದಾವೆ. ಇದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ಮತ್ತೆ ಬಹಳ ಮುಖ್ಯವಾಗಿ 750ರಿಂದ 800 ರೂಪಾಯಿ ಕೆಜಿ ಒಂದು ಮಟನ್. ಬಟ್ ಇಲ್ಲಿ ಇವರು ಹೇಳ್ತಾ ಇರೋದು 600 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ರು ಇವರು ಅಂತ ಇವ್ರ ಮೇಲೆ ಇರೋ ಆರೋಪ. ಇದು ಹೆಂಗ್ ಸಾಧ್ಯ? ಹೋಲ್ಸೇಲ್ ಅಲ್ಲಿ ತಗೊಂಡ್ರು ಇಷ್ಟು ಬರಲ್ಲ ಅನ್ನೋದು ಇತರೆ ವ್ಯಾಪಾರಿಗಳ ಆರೋಪ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಮಾದೇಶ್. ಅನೇಕ ಪ್ರಶ್ನೆಗಳು ಇಡೀ ಪ್ರಕರಣದಲ್ಲಿ ಒಳಗೊಂಡಿದೆ. ಮೂಲಭೂತ ಪ್ರಶ್ನೆಗಳು ಸಾಕಷ್ಟಿದೆ, ಅದೆಲ್ಲವನ್ನ ಕೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಫುಡ್ ಸ್ಯಾಂಪಲ್ ಅನ್ನ ತಗೊಂಡಿದ್ದಾರಲ್ಲ, ಅದ್ರದ್ದು ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಅಂತ, ಮತ್ತು ಅಬ್ದುಲ್ ರಜಾಕ್ ನನ್ನ ವಿಚಾರಣೆಗೆ ಒಳಪಡಿಸೋದ್ ಸಾಧ್ಯತೆ ಬಗ್ಗೆ ಏನೇನ್ ಮಾಹಿತಿ ಇದೆ, ಎಷ್ಟೊತ್ತಿಗೆ ಅವ್ರನ್ನ ವಿಚಾರಣೆಗೆ ಒಳಪಡಿಸಬಹುದು ಅಂತ? ಮಮತಾ, ಇವತ್ತು 11ರಿಂದ 12 ಗಂಟೆ ಒಳಗಾಗಿ ನೀವು ಹಾಜರಾಗಿ ಅನ್ನುವಂಥ ಸೂಚನೆಯನ್ನ ಅಬ್ದುಲ್ ರಜಾಕ್ಗೆ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಮೂಲಭೂತವಾಗಿ 2 ಪ್ರಶ್ನೆಗಳಿದ್ದಾವೆ. ಅದು ನಾಯಿ ಮಾಂಸ ಅನ್ನುವಂಥ ಆರೋಪವನ್ನ ಪುನೀತ್ ಕೇರಿಹಳ್ಳಿ ಅವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಮಾಂಸ, ಹಳೆ ಮಾಂಸ ತುಂಬಾ ಹೈಜಿನಿಕ್ ಏನಿದೆ, ಹೈಜಿನಿಕ್ ಇಲ್ಲವೇ ಇಲ್ಲ ಅನ್ನೋ ಥರದ ಆರೋಪವನ್ನ ವ್ಯಾಪಾರಿಗಳು ಕೂಡ, ಅಂದ್ರೆ ದೂರುದಾರರೇನಿದ್ರು ಅವರು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಆರೋಗ್ಯ ಸಂರಕ್ಷಣಾ ಅಧಿಕಾರಿಗಳೇನು ಸ್ಥಳಕ್ಕೆ ಬಂದಿದ್ರು ಅವರು ಕೂಡ ನೋಡಿದ ಕೂಡಲೇ ಹೇಳಿದ್ದಂಥದ್ದು, ಇದು ಹೈಜಿನಿಕ್ ಅಲ್ಲ, ಇದು ತುಂಬಾ ಹಳೆಯ ಮಾಂಸ, ಇದು ತಿನ್ನೋದಕ್ಕೆ ಯೋಗ್ಯ ಇದೆಯಾ ಇಲ್ವಾ ಅನ್ನುವಂಥ ಡೌಟ್ ಕಾಡ್ತಾ ಇದೆ ಅನ್ನೋ ಥರದ ಮಾತನ್ನ ಅವರೇ ಹೇಳಿದ್ರು. ಜೊತೆಗೆ ಅವರು ಸ್ಯಾಂಪಲ್ ಅನ್ನ ಕಳಿಸ್ಕೊಡ್ತೀವಿ, ಆದರೆ ನಾಯಿ ಮಾಂಸಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಲೇ ಹೇಳೋದಕ್ಕಾಗೋದಿಲ್ಲ. ಒಂದು 10ರಿಂದ 14 ದಿನ ಆಗುತ್ತೆ. ನಾವು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ನಾವು ಲ್ಯಾಬ್ಗೆ ಕಳಿಸ್ತೀವಿ. ಲ್ಯಾಬ್ನಿಂದ ಏನೋದು ಇದು ನಾಯಿ ಮಾಂಸನ ಅಥವಾ ಕುರಿ ಮಾಂಸನ ಬೇರೆ ಪ್ರಾಣಿಯ ಮಾಂಸ ಇದು ಗೊತ್ತಾಗಬೇಕು ಅಂದ್ರೆ ನಮ್ಮ ಲ್ಯಾಬಿಂದಾನೇ ರಿಪೋರ್ಟ್ ಬರಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಒಟ್ಟಾರೆ ಇವತ್ತು ಅಬ್ದುಲ್ ರಜಾಕ್ ಏನಿದ್ದಾರೆ ಅವರಿಂದ ಹಲವು ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ಅಲ್ಲಿಂದನೇ, ಅಂದ್ರೆ ರಾಜಸ್ಥಾನದಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಮದು ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಯಾವಾಗಿಂದ ನೀವು ಆಮದು ಮಾಡ್ಕೊಳ್ತಾ ಇದ್ರಿ, ಜೊತೆಗೆ ಯಾವ ರೀತಿಯಂತ ಲೈಸೆನ್ಸ್ ಅನ್ನ ನೀವು ಹೊಂದಿದ್ದೀರಿ, ಅಲ್ಲಿ ಯಾರು ವ್ಯಾಪಾರಿಗಳಿಂದ, ಅಂದ್ರೆ ಅಲ್ಲಿ ಯಾರಿಂದ ನೀವು ಇಷ್ಟು ದೊಡ್ಡ ಮಟ್ಟದ ಮಾಂಸವನ್ನು ತರೋದಕ್ಕೆ ಸಾಧ್ಯ ಆಯಿತು, ಇಲ್ಲಿ ಯಾವ ರೀತಿಯಂಥದ ಪರ್ಮಿಷನ್ ಇದೆ ನಿಮಗೆ, ಅಂದರೆ BBMP ಆಗಿರ್ಬೋದು ಅಥವಾ ಆಹಾರ ಸಂರಕ್ಷಣಾ ಇಲಾಖೆಯಿಂದ ಯಾವ ರೀತಿಯಂಥ ಲೈಸೆನ್ಸ್ ಅನ್ನು ನೀವು ಪಡೆದುಕೊಂಡಿದ್ದೀರಿ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಅಂದರೆ ಪ್ರಮುಖವಾದಂಥ ಪ್ರಶ್ನೆಗಳು ಇವನ್ನ ಹೊರತುಪಡಿಸಿ ಕೂಡ ಹಲವು ರೀತಿಯಂಥ ಪ್ರಶ್ನೆಗಳನ್ನು ಈಗಾಗಲೇ ಆಹಾರ ಸಂರಕ್ಷಣಾ ಅಧಿಕಾರಿಗಳು ಕೇಳೋದಕ್ಕೆ ತಯಾರಾಗಿದ್ದಾರೆ. ಇವತ್ತೇ ವಿಚಾರಣೆಗೆ ಕರೆಯೋದಕ್ಕೆ ಹೇಳಿದ್ದಾರೆ. ಅಂದರೆ ಇವತ್ತು 11ರಿಂದ 12 ಗಂಟೆ ಒಳಗೆ ನೀವು ಬನ್ನಿ, ಮಾಹಿತಿಯನ್ನು ಕೊಡಿ ಅನ್ನುವ ಥರದ ಸೂಚನೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತೇ ಅಬ್ದುಲ್ ರಜಾಕ್ ಆಹಾರ ಸಂರಕ್ಷಣಾ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ. ಏನೆಲ್ಲ ಪ್ರಶ್ನೆಗಳಿದ್ದಾವೆ, ಹಾಗೆ ಏನೆಲ್ಲ ಗೊಂದಲಗಳಿದ್ದಾವೆ, ಹಾಗೆ ಆಹಾರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಏನು ಫಾಲೋ ಮಾಡಬೇಕಂತ ನಿಯಮಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆಮದು ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಆಮದು ಪ್ರಕ್ರಿಯೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ, ಎಲ್ಲ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಮಾಂಸ ಪ್ರಿಯರು ಬೆಚ್ಚಿ ಬೀಳುವಂತಹ ಸ್ಟೋರಿ ಇದು. ಯಾಕಂದ್ರೆ ಒಂದ್ ಕಡೆಗೆ ಕುರಿ ಮಾಂಸದ ಸೋಗಿನಲ್ಲಿ ನಾಯಿ ಮಾಂಸ ಸೇಲ್ ಮಾಡ್ತಾ ಇದ್ದಾರೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಗ ವೈರಲ್ ಆಗ್ತಿರುವಂತಹ ವಿಡಿಯೋದಲ್ಲಿ ನೋಡಿರ್ಬೋದು. ಆ ಮಾಂಸ ಹೊರತೆಗೆದಂತಹ ಮಾಂಸದ ಸ್ವರೂಪ ಹೇಗಿದೆ ಅಂತ ಹೇಳಿ, ಅದರ ಬಾಲದ ಬಗ್ಗೆ ಪ್ರಶ್ನೆ ಇದೆ, ಅದರ ಕೈ ಕಾಲಿನ ಬಗ್ಗೆ ಪ್ರಶ್ನೆ ಇದೆ,